ಮಲೆನಾಡು ಭಾಗದಲ್ಲಿ ಸತತವಾಗಿ ಮಳೆ ಸುರಿದ ಕಾರಣ ಶಿವಮೊಗ್ಗದ ಗಾಜನೂರು ಜಲಾಶಯದಿಂದ ನೀರು ಹೊರಬಿಡಲಾಗುತ್ತಿದೆ. ನಗರದ ಮಧ್ಯಭಾಗದಲ್ಲಿ ಹಾದು ಹೋಗುವ ತುಂಗಾ ನದಿ ಮೈದುಂಬಿ ಹರಿಯುತ್ತಿದೆ. ರಾಜ್ಯದಲ್ಲೇ ಮೊದಲು ತುಂಬುವ ನಮ್ಮ ತುಂಗಾ ಜಲಾಶಯಕ್ಕೆ ಶಿವಮೊಗ್ಗದ ಜೆಸಿಐ ಮಲೆನಾಡು ಮಹಿಳಾ ಘಟಕದ ಮಹಿಳೆಯರು ತಾಯಿ ತುಂಗೆಗೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ದಾರೆ. ತುಂಗಾ ನದಿಗೆ ಬಾಗಿನ ಅರ್ಪಿಸುವುದರಿಂದ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸಿದಂತಾಗುತ್ತದೆ. ಇದು ನಾಡಿನಲ್ಲಿ ಉತ್ತಮ ಮಳೆ, ಬೆಳೆ ಮತ್ತು ಸಮೃದ್ಧಿಯನ್ನು ತರುತ್ತದೆ. ನದಿಯನ್ನು ತಾಯಿಯಾಗಿ ಪೂಜಿಸುವುದರಿಂದ ರೈತರು ಮತ್ತು ಜನರಿಗೆ ಒಳಿತಾಗುತ್ತದೆ ಎಂಬುದು ಜನರ ನಂಬಿಕೆ, ಹಾಗೆ ಇದು ಜನರ ಸಂಪ್ರದಾಯವೂ ಕೂಡ. ಈ ಹಿನ್ನೆಲೆಯಲ್ಲಿ ಜೆಸಿಐ ಮಹಿಳಾ ಘಟಕದ ವತಿಯಿಂದ ತುಂಗಾ ನದಿಗೆ ಬಾಗಿನ ಸಮರ್ಪಿಸಲಾಗುತ್ತಿದೆ ಎಂದು ಜೆಸಿಐನ ಪ್ರತಿಭಾ ಅರುಣ್ ಮಲೆನಾಡು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇಂದು ಲೇಡೀಸ್ ವಿಂಗ್ ಜೆಸಿಐ ಮಲೆನಾಡಿಂದ ತುಂಗಾ ನದಿಗೆ ಬಾಗಿನ ಸಮರ್ಪಣೆ ಮಾಡಿದ್ದಾರೆ. ನಾವು ಸಾಂಸ್ಕೃತಿಕವಾಗಿ ಭಾರತೀಯರು ಬಲು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತೀವಿ, ಹಾಗೂ ಧನ್ಯವಾದ ಹೇಳೋದ್ರಲ್ಲಿ ನಾವೇ ಮೊದಲು ಅಂತ ನಾನು ಯಾವಾಗಲೂ ತಿಳ್ಕೊತೀನಿ. ಯಾಕೆ ಅಂದರೆ ತುಂಗಾ ನದಿ ಎಷ್ಟೋ ಜನಕ್ಕೆ ಜೀವ ಕೊಡುತ್ತೆ. ಈ ನದಿ ತುಂಬಿ ಹರಿಯುವ ಇಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಕೃತಜ್ಞತೆ ಹೇಳುವ ನಿಟ್ಟಿನಲ್ಲಿ ನಾವು ಇಂದು ಬಾಗಿನವನ್ನು ಅರ್ಪಿಸಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇಶದಾದ್ಯಂತ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳ್ತಾ ದೇವರಿಗೆ ಧನ್ಯವಾದ ತಿಳಿಸೋಕೆ ಇಚ್ಛಿಸ್ತೇನೆ. ಧನ್ಯವಾದ.